ಹಾಯ್ ನಮಸ್ತೆ ಎಲ್ರಿಗೂ. ನಾನು ರಾಗಿಣಿ. ನಾನಿವತ್ತು ಸಬ್ಬಸಿಗೆ ಸೊಪ್ಪಿನ ಕರಿಯಾದ ರುಚಿಯಾದ ಒಂದು ಒಡೆನ ಮಾಡಲಿಕ್ಕೆ ಹೊರಟಿದ್ದೀನಿ. ಇದು ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಆಗಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಹಬ್ಬ ಹರಿದಿನಗಳಲ್ಲೂ ಕೂಡ ಮಾಡಿಕೊಂಡ್ರೆ ಈಸಿಯಾಗಿ ಬೇಗ ಮಾಡ್ಕೋಬೋದು. ಬನ್ನಿ ಇದನ್ನು ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಈರುಳ್ಳಿ, ಶುಂಠಿ, ಸಬ್ಬಸಿಗೆ ಸೊಪ್ಪು, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಇದು ಬಟಾಣಿ ಬೇಕಾಗತ್ತೆ. ಆಮೇಲೆ ಇದಿಷ್ಟನ್ನು ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ. ಈಗ ಇದನ್ನೆಲ್ಲ ಬಟಾಣಿನ ಮತ್ತು ಶುಂಠಿ, ಹಸಿಮೆಣಸನ್ನು ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ಹಾಕ್ಕೊಂಡಿದ್ದೀನಿ. ಶುಂಠಿನೂ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಹಾಗೆ ಬಾಯಿಗೆ ಸಿಕ್ಕಿದರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಸ್ವಲ್ಪ ಹಸಿಮೆಣಸು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಿದ್ದೀನಿ. ಈಗ ಇದನ್ನು ಗ್ರೈಂಡ್ ಮಾಡಬೇಕು. ಇಲ್ಲಿ ಗ್ರೈಂಡ್ ಮಾಡ್ಕೊಂಡು ಬಂದಾಗಿದೆ. ತರಿಯಾಗಿ ರುಬ್ಕೋಬೇಕು, ನೀರನ್ನು ಸೇರಿಸೋ ಹಾಗಿಲ್ಲ. ಆಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಅಂತಹ ಸಬ್ಬಸಿಗೆ ಸೊಪ್ಪು, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇರಲ್ಲ, ಅದರಲ್ಲೇ ನೀರಿನ ಅಂಶ ಇರುತ್ತೆ. ಹಾಗಾಗಿ ನೀರೇನು ಬೇಡ ಇದಕ್ಕೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಾನಿಲ್ಲಿ ಕಲ್ಲುಪ್ಪನ್ನ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಬಿಳಿ ಉಪ್ಪು ಅಂದರೆ ಪುಡಿ ಉಪ್ಪನ್ನ ಯೂಸ್ ಮಾಡೋದು ತುಂಬಾ ಕಡಿಮೆ. ಇದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ಚೆನ್ನಾಗಿ ಕಲಿಸ್ಕೊಬೇಕು, ಯಾಕಂದರೆ ಉಪ್ಪು ಇದರೊಳಗೆ ಚೆನ್ನಾಗಿ ಕರಗಬೇಕಾಗತ್ತೆ. ಅದಕ್ಕೋಸ್ಕರ ಒಂದು 5 ನಿಮಿಷ ಬಿಡಬೇಕು ಇದನ್ನು. ಆವಾಗ ಚೆನ್ನಾಗೆಲ್ಲ ಉಪ್ಪು ಬಿಟ್ಕೊಂಡು ಹಿಡ್ಕೊಂಡಿರತ್ತೆ. ಈಗಿಲ್ಲ ಆಗಿದೆ 5 ನಿಮಿಷ. ಈಗ ಚೆನ್ನಾಗಿ ಕಲಿಸ್ಕೊಂಡು ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಬೇಕು. ಅಂದರೆ ಉಪ್ಪು ಕರಗಿರತ್ತೆ, ಆವಾಗ ಅದು ಎಲ್ಲ ಕಡೆ ಹಿಡ್ಕೊಳತ್ತಲ್ವ. ಹಾಗಾಗಿ ಈಗ ಸಣ್ಣ ಸಣ್ಣ ಉಂಡೆಗಳಂತರ ಮಾಡ್ಕೋಬೇಕು. ಮಾಡ್ಕೊಂಡು ಅದನ್ನು ಕೈಯಲ್ಲಿ ಹಾಗೆ ಪ್ರೆಸ್ ಮಾಡಿದರೆ ಒಡೆ ಟೈಪ್ ಆಗುತ್ತೆ. ಇದನ್ನು ಬೇಕಂದರೆ ನೀವು ಬಟರ್ ಪೇಪರ್ನಲ್ಲೂ ಇಟ್ಕೊಂಡು ಮಾಡ್ಕೋಬಹುದು, ಚೆನ್ನಾಗಿರುತ್ತೆ. ಒಂದೊಂದೇ ಮಾಡಿ ಬಾಣಲಿಗೆ ಬಿಡೋದಕ್ಕಿಂತ ಈಸಿ ಆಗುತ್ತೆ. ನಾವು ಒಂದು 5-6 ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಬಾಣಲಿಗೆ ಬಿಡಬೇಕಾದ್ರೆ ಈಸಿ ಆಗುತ್ತೆ. ಈಗ ಸ್ಟವ್ ಆನ್ ಮಾಡಿ ಎಣ್ಣೆ ಬಿಸಿ ಮಾಡೋಕ್ಕಿಡೋಣ. ಬಾಣಲಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಈಗೊಂದೇನು ಅಂತಂದರೆ ಎಣ್ಣೆ ತುಂಬಾ ಬಿಸಿಯಾಗಿರಬಾರ್ದು, ಏಕೆಂದರೆ ಅದು ಹಾಕಿದ ತಕ್ಷಣ ಒಂದೇ ಸರಿ ಕಪ್ಪಾಗಿಬಿಡತ್ತೆ ಮೇಲ್ಗಡೆ. ಹಾಗಾಗಿ ಹೆಚ್ಚು ಬಿಸಿನೂ ಆಗಿರಬಾರ್ದು ಮತ್ತು ಎಣ್ಣೆ ಕಾಯ್ದೆ ಕೂಡ ಇರಬಾರ್ದು. ಅದನ್ನು ನೋಡ್ಕೊಂಡ್ಬಿಟ್ಟು ಹಾಕಬೇಕಾಗತ್ತೆ ವಡೆನ. ಈಗ ಸ್ವಲ್ಪ ಬಿಸಿಯಾಗಿದೆ, ಹಾಕ್ತಿದ್ದೀನಿ ನಾನು. ಒಂದೊಂದೇ ವಡೆನ ಇಲ್ಲಿ ಹಾಕ್ತಾಯಿದ್ದೀನಿ. ತುಂಬಾ ಹಾಕಬಾರ್ದು, ಏಕೆಂದರೆ ಅದು ಫ್ರೀಯಾಗಿ ಬೇಯಬೇಕು, ಆವಾಗ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಂಡು ಚೆನ್ನಾಗಿರಲ್ಲ. ಆ ಥರ ಹೀಗೆ ಒಂದೊಂದಾಗೆ ಬಿಟ್ಕೋಬೇಕು. ಬಿಟ್ಟ ತಕ್ಷಣ ಒಂದು 2-3 ಸೆಕೆಂಡಿಗೆಲ್ಲ ಸ್ವಲ್ಪ ಉರಿನ ಕಡಿಮೆ ಮಾಡ್ಕೋಬೇಕು. ಏಕೆಂದರೆ ಉರಿ ಜಾಸ್ತಿ ಆಗಿಬಿಟ್ರೆ ತಕ್ಷಣ ಅದು ಬೆಂದಂಗೆ ಕಾಣಿಸ್ಬಿಡತ್ತೆ, ಆದರೆ ಒಳಗಡೆ ಅದು ಬೆಂದಿರಲ್ಲ. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸಿದರೆ ಒಳಗಡೆನೂ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಅದು ಕಾಳೆಲ್ಲ ಸ್ವಲ್ಪ ದೊಡ್ಡದಾಗಿ ಸಿಗತ್ತೆ ಬಾಯಿಗೆ, ಹಾಗಾಗಿ ಅದು ಬೆಂದಿರಲ್ಲ. ತಕ್ಷಣ ದೊಡ್ಡ ಉರಿನಲ್ಲಿ ಬೇಯಿಸ್ಕೊಂಡಾಗ ಸಣ್ಣ ಉರಿನಲ್ಲೇ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಅದು. ಆಮೇಲೆ ಈಗ 2 ಸೈಡು ಕೂಡ ನಾವು ಅದನ್ನು ಬೇಯಿಸ್ಕೋಬೇಕು. ನಾನಿಲ್ಲಿ ಅದನ್ನು ಮಗ್ಚಾಕ್ತಾ ಇದ್ದೀನಿ. ಚೆನ್ನಾಗಾಗತ್ತೆ, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಮಾಡಲಿಕ್ಕೆ. ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನೋಣ ಅಂತ ಅನಿಸುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ ಇದು. ಗ್ರೀನ್ ಕಲರ್ ಆಗಿರುತ್ತೆ ಒಳಗೆಲ್ಲ, ಏನೋ ಒಂಥರ ಸ್ಪೆಷಲ್ ಅನಿಸುತ್ತೆ ನೋಡಲಿಕ್ಕೆ. ಮತ್ತು ನಾನಿವತ್ತು ಫಸ್ಟ್ ಟೈಮ್ ಹೊಸದಾಗಿ ಇದನ್ನು ಅಪ್ಲೋಡ್ ಮಾಡ್ತಾ ಇರೋ ವಿಡಿಯೋ ಇದು. ಇನ್ನು ಮುಂದೆ ಡೈಲಿ ವಿಡಿಯೋಗಳನ್ನು, ಒಳ್ಳೊಳ್ಳೆ ರೆಸಿಪಿಗಳನ್ನು ಅಪ್ಲೋಡ್ ಮಾಡ್ತೀನಿ.
ನೋಡಿ ಎಲ್ಲರೂ ನೋಡಿ ಮಾಡಿಕೊಂಡು ರುಚಿ ನೋಡಿ ನನಗೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಎನ್ಕರೇಜ್ ಮಾಡಿ ನನಗೆ ಒಳ್ಳೊಳ್ಳೆ ಫುಡ್ಗಳನ್ನ ಮಾಡೋದಕ್ಕೆ. ಈಗ ಎಲ್ಲ ಆಗಿದೆ, ಇದನ್ನು ತೆಗೆಯೋ ಹಾಗೆ ಆಗಿದೆ, ತೆಗೆಯುವಾಗ ನಾನು ಇಲ್ಲಿ ಉರಿನ ಸ್ವಲ್ಪ ದೊಡ್ಡ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಉರಿ ಅದೇ ಇಟ್ಕೊಂಡ್ರೆ ಎಣ್ಣೆ ಬಿಟ್ಕೊಳ್ಳಲ್ಲ, ಒಡೆಯಲ್ಲಿ ಎಣ್ಣೆ ಹಾಗೆ ಉಳ್ಕೊಂಬಿಡತ್ತೆ. ನೋಡಿ ಇಲ್ಲಿ ನೀಟಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ನೋಡಲಿಕ್ಕೂ ಚೆನ್ನಾಗಾಗಿದೆ. ಎಣ್ಣೆ ಅಂಶ ಇರಲ್ಲ ಅದರಲ್ಲಿ, ಒಳ್ಳೆ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ತುಂಬ ಚೆನ್ನಾಗಿದೆ. ನೋಡಿದ್ರೇ ಬಾಯಲ್ಲಿ ರುಚಿಯಾಗತ್ತೆ, ಬಾಯಲ್ಲಿ ನೀರು ಬರುತ್ತೆ ರುಚಿ ನೋಡಿ. ಓಕೆ, ಹೀಗೆ ಮಾಡ್ಕೊಂಡು ತಿನ್ನಿ.